ನಮ್ಮ ಜೊತೆ ಶ್ರೀ ಗವಿಗಂಗಾಧರೇಶ್ವರ ದೇವಾಲಯದ ಪ್ರಧಾನ ಅರ್ಚಕರಾದಂತಹ ಸೋಮಸುಂದರ ದೀಕ್ಷಿತ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗೋಣ. ಶ್ರೀಗಳೇ, ಮಕರ ಸಂಕ್ರಮಣದ ದಿನ ಇವತ್ತು ಎಲ್ಲರ ಕಣ್ಣು ಈ ಕಡೆಗೆ ಇರುತ್ತೆ, ಯಾಕಂದ್ರೆ ಸೂರ್ಯಾಭಿಷೇಕವನ್ನ ನೋಡುವಂತ ಆ ಕ್ಷಣ. ಈ ದಿನದ ವಿಶೇಷತೆ ಏನು ಶ್ರೀಗಳೇ? ಇವತ್ತು ಒಂದು ತಿಂಗಳುಗಳ ಕಾಲದಿಂದ ಸ್ವಾಮಿಗೆ ಧನುರ್ಮಾಸದ ಪೂಜೆ ಬೆಳಗ್ಗೆ 5 ಗಂಟೆಗೆ ಅಭಿಷೇಕ, 6 ಗಂಟೆಗೆ ಮಹಾಮಂಗಳಾರತಿ ನಡೀತಾ ಇದ್ದಂತಹ ಈ ದಿನ ಇವತ್ತು ಪೂರ್ಣವಾದ ದಿನ. ಈ ಪೂರ್ಣವಾದ ದಿನ ಸ್ವಾಮಿಗೆ ಬೆಳಗ್ಗೆ ವಿಶೇಷವಾದ ಅಭಿಷೇಕ ಅಲಂಕಾರಗಳನ್ನೆಲ್ಲ ಮಾಡಿ 6 ಗಂಟೆಗೆ ಮಹಾಮಂಗಳಾರತಿ ಮಾಡಿ ಎಲ್ಲ ಭಕ್ತರಿಗೂ ದರ್ಶನದ ವ್ಯವಸ್ಥೆಯನ್ನು ಮಾಡಿದ್ದೀವಿ. 1 ಗಂಟೆವರೆಗೂ ಈ ಸಂಕ್ರಾಂತಿಯ ಶುಭ ದಿನದ ದರ್ಶನ ಬೆಳಗ್ಗೆ 1 ಗಂಟೆವರೆಗೂ ನಡೀತಾ ಇರುತ್ತೆ. ಸಾಯಂಕಾಲ ನಮಗೆ 5 ಗಂಟೆಗೆ 2 ನಿಮಿಷಕ್ಕೆ ಸೂರ್ಯ ಪೂಜೆ ಇದೆ. ನಾವು 1 ಗಂಟೆಗೆ ದೇವಸ್ಥಾನ ಕ್ಲೋಸ್ ಮಾಡಿ ದೇವಸ್ಥಾನ ಎಲ್ಲ ಶುದ್ಧಿ ಮಾಡಿಕೊಂಡು ಸೂರ್ಯನ ಆಗಮನಕ್ಕೋಸ್ಕರ ಕಾಯ್ತಾ ಇರ್ತೀವಿ. 4 ಗಂಟೆ 35 ನಿಮಿಷಕ್ಕೆ ಸೂರ್ಯದ್ವಾರದಿಂದ ಪ್ರವೇಶ ಆದ ಸೂರ್ಯ ಭಗವಂತ ಸ್ವಾಮಿ ನಂದಿಯನ್ನು ಪೂಜೆ ಮಾಡಿ ನಂದಿ ನಂತರ ಗರ್ಭಗೃಹವನ್ನು ಪ್ರವೇಶ ಮಾಡಿ 5 ಗಂಟೆಯಿಂದ 5 ಗಂಟೆ 2 ನಿಮಿಷದವರೆಗೂ ಸ್ವಾಮಿಯಲ್ಲಿ ಪೂಜೆ ಇದೆ. ಕೆಲವೊಮ್ಮೆ ಸ್ವಾಮಿ 3 ನಿಮಿಷ 4 ನಿಮಿಷಗಳ ಕಾಲ ಪಾದಾದಿಕೇಶಾಂತವರೆಗೂ ಅವರು ಪೂಜೆ ಮಾಡ್ತಾರೆ. ಆ ಲಿಂಗದ ಮೇಲೆ 2 ನಿಮಿಷಗಳಿರುವಂತಹ ವೈಶಿಷ್ಟ್ಯತೆ ಇರುತ್ತೆ. ಪೂರ್ಣವಾಗಿ 120 ಸೆಕೆಂಡ್ ಕಾಲ ಸ್ವಾಮಿ ಮೇಲಿದ್ರೆ ಈ ವರ್ಷ ನಮಗೆ ಸುಗಮವಾಗಿದೆ ಅಂತೇಳಿ ನಾವು ಅವತ್ತು ಆ ಶಾಸ್ತ್ರವಾಕ್ಯವನ್ನು ಹೇಳ್ತೀವಿ. ಅದೇ ರೀತಿ ಸ್ವಾಮಿ ಹೋದ ವರ್ಷ ಪ್ರಕೃತಿಯ ವಿಕೋಪದಿಂದ ಬರಲಿಲ್ಲ. ನಿನ್ನೆನೂ ಪ್ರಕೃತಿಯ ವಿಕೋಪ ಇತ್ತು. ಬಟ್ ಇವತ್ತಿನ ದಿನ ಸ್ವಾಮಿಯನ್ನು ಬರಬೇಕು, ಸ್ವಾಮಿ ಬಂದು ಎಲ್ಲರಿಗೂ ದರ್ಶನ ಭಾಗ್ಯವನ್ನು ಕೊಡಬೇಕು ಅಂತೇಳಿ ನಾವು ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದ್ದೀವಿ. ಸಾಯಂಕಾಲ ಎಷ್ಟೊತ್ತು ಸ್ವಾಮಿ ಮೇಲೆ ಪೂಜೆ ಮಾಡ್ತಾ ಇರ್ತಾನೆ, ಅದರ ಮೇಲೆ ನಾವು ಸಾಯಂಕಾಲ ಇದರ ನಿರ್ಣಯವನ್ನು ಹೇಳಕ್ಕಾಗುತ್ತೆ. ಬೆಳಗಿನ ಹೊತ್ತು ನೋಡಿದ್ರೆ ಮತ್ತೆ ಕಳೆದ ವರ್ಷದ ರೀತಿನೇ ಒಂದಷ್ಟು ವಾತಾವರಣ ಸೃಷ್ಟಿಯಾಗಿತ್ತು. ಬಟ್ ಈಗ ವಾತಾವರಣ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿದೆ. ಇವತ್ತು ಪೂರ್ಣ ಸೂರ್ಯಾಭಿಷೇಕ ಆಗಬಹುದು ಅಂತ ಅನ್ಸುತ್ತೆ ಶ್ರೀಗಳೇ? ನಮ್ಮಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಅಂತೇಳಿ. ನಾವೇನು ಸ್ವಾಮಿಯನ್ನ ನೀವೇನೋ ಬರ್ತೀರಾ, ಸಂಕಲ್ಪ ಮಾಡ್ತೀರಾ, ನಿಮ್ ಸಂಕಲ್ಪ ಅಂತ ತಗೊಂಡೋಗಿ ಸ್ವಾಮಿ ಹತ್ರ ಹೇಳಿ ಸ್ವಾಮಿಯನ್ನ ಅನುಗ್ರಹ ಕೊಡದೆ ಮಧ್ಯದಲ್ಲಿರೋ ನಾವು ಮೀಡಿಯೇಟರ್ಗಳು. ಅದೇ ರೀತಿಯಾಗಿ ಸ್ವಾಮಿಯನ್ನ ಬೆಳಗ್ಗೆ ನಾವು ಪೂಜೆ ಮಾಡುವಾಗ ಅದನ್ನೇ ಪ್ರಾರ್ಥನೆ ಮಾಡಿದ್ವಿ. ಹೋದ ವರ್ಷದಂಗೆ ಸಹಸ್ರಾರು ಕಣ್ಣುಗಳಿಗೆ ಒಂದು ತುಂಬಾ ಬಿಗುಮಾನವಾದ ಕಾರ್ಯಕ್ರಮ ಇತ್ತು. ಈ ವರ್ಷ ಹಾಗಾಗೋದು ಬೇಡ, ಪರಮಾತ್ಮ ಸೂರ್ಯ ಪೂಜೆ ಮಾಡೋದು, ನೀನ್ ಪೂಜೆ ಮಾಡಿಸ್ಕೊಳ್ಳೋದು ಎರಡೂ ಎಲ್ಲಾ ಭಕ್ತರುಗಳಿಗೆ ತೋರ್ಸಪ್ಪ ಅಂತೇಳಿ ನಾವು ಸ್ವಾಮಿಯನ್ನು ಕೇಳ್ಕೊಂಡಿದ್ದೀವಿ. ಅವನಿಚ್ಛೆ ಪ್ರಕಾರ ಪ್ರಕೃತಿಯನ್ನ ಪಕ್ಕಕ್ಕೆ ತಳ್ಳಿ ಎಲ್ಲರಿಗೂ ದರ್ಶನ ಕೊಡೋ ಭಾಗ್ಯ ಸಿಗಲಿ ಅಂತೇಳಿ ಮತ್ತೊಮ್ಮೆ ಸ್ವಾಮಿಯಲ್ಲಿ ಪ್ರಾರ್ಥನೆ. ಈ ಹಬ್ಬದ ದಿನ ಭಕ್ತರಿಗೆ ತಾವು ಏನ್ ಹೇಳಕ್ ಬಯಸ್ತೀರಿ? ದಕ್ಷಿಣಾಯನದಿಂದ ಉತ್ತರ ಕಾಲಕ್ಕೆ ಬರುವಂತಹ ಹಿನ್ನೆಲೆ ಉತ್ತರಾಯಣ ಪ್ರವೇಶ ಆದ್ಮೇಲೆ ಸೂರ್ಯನ ಪೂಜೆಗೆ ನಂತರ ಏನು ಶುಭಗಳನ್ನು ಹೇಳಬೇಕು ಸಾಯಂಕಾಲ ಹೇಳಕ್ಕೆ. ಇದು ಸೋಮಸುಂದರ ದೀಕ್ಷಿತ್ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.